ಮತ್ತು ಆರಸಿಗೆ ಬೇರೆ ಬೂಸ ತಂದು ಹಾಕ್ತಿದ್ದು, ಅಷ್ಟು ಹಾಲು ಇನ್ಕ್ರೀಸ್ ಆಗಿರಲಿಲ್ಲ. ಬಟ್ ಇಲ್ಲಿ ವೆಟ್ ಕೇಕು ಮತ್ತು ಚಿಪ್ಸ್ ತಗೊಂಡೋಗೋದ್ರಿಂದ ಒಂದೊಂದು ಹಸುನಲ್ಲಿ ನಮಗೆ 2 ಲೀಟ್ರ್ ಹಾಲು ಇನ್ಕ್ರೀಸ್ ಆಗಿದೆ. ಫೀಡ್ ಎಲ್ಲ ಹಾಕ್ತಾ ಇದ್ವಿ, ಹಾಲು ಕಮ್ಮಿ ಬರ್ತಾ ಇತ್ತು. ವೀಟ್ ಕೇಕು ಮತ್ತು ಚಿಪ್ಸ್ ಎಲ್ಲ ಹಾಕೋದ್ರಿಂದ ಇವಾಗ ಹಾಲು ಇನ್ಕ್ರೀಸ್ ಆಗೈತೆ. ಮುಂಚೆ ಎಲ್ಲ 20 ಲೀಟ್ರ್ ಬರ್ತಿತ್ತು, ಇವಾಗ 25-27 ಲೀಟ್ರ್ ಹಾಲು ಬರ್ತೈತೆ. ಇದು ಹಾಕ್ತಂಗಿಂದ 4 ಲೀಟ್ರ್ ರೈಜ್ ಆಗಿದೆ. ನಮ್ಮ ಒಂದು ಮೂಟೆ ಹಿಂಡಿ ತಳದ್ರಲ್ಲಿ 3 ಮೂಟೆ ಇದು ಬರ್ತವೆ. ಎಲ್ಲ ಒಂದೊಂದು ಹಾಕಿ ಚೆನ್ನಾಗಿದೆ. ಡೈಲಿ ಕಂಪಲ್ಸರಿ ಡೈಲಿ 750 ಬ್ಯಾಗ್ ಖಾಲಿ ಆಗುತ್ತೆ. ಮೈಸೂರು ಮತ್ತು ಮಂಡ್ಯ, ಈ ನಾಗಮಂಗಲ, ಚನ್ನರಾಯಪಟ್ಟಣ ಆ ಸೈಡ್ಗೆ ಹೋಗೋಕೆ ಒಂದು ಗಾಡಿಗಳು ಬಿಟ್ಟಿದ್ದೀವಿ. ಪೇಟೆ, ಇದು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ನೆಲಮಂಗಲ ಆ ಸೈಡ್ಗೆ ಒಂದು ಗಾಡಿ ಇರುತ್ತೆ. ಇದು ಈ ಕಡೆಗೆಲ್ಲ ಗಾಡಿ, ಗುಬ್ಬಿ, ತುರುವೇಕೆರೆ ಎಲ್ಲ ಸೈಡ್ಗೂ ಗಾಡಿಗಳು ಹೋಗುತ್ತೆ. ಈ ಫೀಲ್ಡ್ ಎಲ್ಲ ಹಾಕೋದ್ ಬದಲು ವೆಟ್ ಕೇಕ್ ಹಾಕಿ ಹಾಲು ಇನ್ಕ್ರೀಸ್ ಆಗುತ್ತೆ. ತಗೊಂಡೋಗಿ ಹಾಕಿ ಕಡಿಮೆ ರೇಟು, ಹಾಲು ಜಾಸ್ತಿ ಬರುತ್ತೆ, ನಮಗೆ ರೈತರಿಗೆ ಪ್ರಾಫಿಟ್ ಇರುತ್ತೆ. ಕಡಿಮೆ ದರದಲ್ಲಿ ಫುಡ್ ಹಾಕಿ ಹೈನುಗಾರಿಕೆ ಸಕ್ಸಸ್ಫುಲ್ ಆಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಈಗ ಹೈನುಗಾರಿಕೆ ಮಾಡೋದ್ರಲ್ಲಿ 100ಕ್ಕೆ 90% ಲಾಸ್ ಆಗಿದೆ ಅಂತಲೇ ಸೆಟ್ಗಳು ಕ್ಲೋಸ್ ಮಾಡೋದು, ಹೈನುಗಾರಿಕೆ ಬೇಡ ಅಂತ ಹಸು ಇದು ಮಾಡೋದು, ಆ ಥರ 100ಕ್ಕೆ 90% ಆಗ್ಬಿಟ್ಟಿದೆ. ಈಗ ಏನಾಗ್ತಾಯಿದೆ ಅಂದರೆ ಫುಡ್ಡು, ಈ ಫೀಲ್ಡು ಇದರಲ್ಲೆಲ್ಲ 1,500 2,000 ಕೊಟ್ಬಿಟ್ಟು ಫೀಲ್ಡು ಹಿಂಡಿ ತಂದುಬಿಟ್ಟು ಇವತ್ತು ಬಂದಿರೋದು ಹಾಲಿನ ರೇಟು 30 ರೂಪಾಯಿ 31 ರೂಪಾಯಿ ಹಾಲಿನ ರೇಟ್ ಬೀಳ್ತಾ ಇದೆ ಸರ್. ಅದರಲ್ಲಿ ಫೀಲ್ಡಿಗೆ 1,500 ಹಿಂಡಿ 1,500 ಬೂಸ ಎಲ್ಲ 1,250 ರೂಪಾಯಿ ಆಗಿರೋದ್ರಿಂದ ಹೈನುಗಾರಿಕೆಯಲ್ಲಿ ಏನು 100ಕ್ಕೆ 10% ದುಡ್ಡು ಉಳಿತಾ ಇಲ್ಲ. ಅದರಿಂದಾಗಿ ನಾವೀಗ ಏನು ಫೀಲ್ಡು ಹೊಸ್ದಾಗಿ ನಮ್ಮದು ಈಗ 10ರಿಂದ 12 ಹಸುಗಳಿದ್ದು, ನಾವು ಹಿಂಡಿ ಬೂಸ ಅಂಗಡಿ 2 ಓನ ಅಂಗಡಿ ಇದ್ದು ನಮ್ಮ ಹಸುಗಳು ಮೇಂಟೈನ್ ಮಾಡೋಕ್ಕಾಗದಲ್ಲೇ ಎಲ್ಲ ಹಸುಗಳು ಮಾರಾಗಿ ನಾವು ಈ ಥರ ಆದರೆ ರೈತರುಗಳಿಗೆ ಯೂಸ್ ಆಗಲ್ಲ. ಅಮೌಂಟ್ ಈಗ 100ರಲ್ಲಿ 50% ಆರ ಉಳಿದ್ರೆ ರೈತರು ನೆಮ್ಮದಿಗಿರ್ತಾರೆ ಅಂದ್ಬಿಟ್ಟು ನಾವು ಸರ್ಚ್ ಮಾಡಿ ಈಗ ಹೊರಗಡೆ ಎಲ್ಲ ಓಡಾಡಿ ಈ ಒಳ್ಳೆ ಫುಡ್ಡು ನಮಗೂ ಪರಿಚಯ ಆಗಿ ಎಲ್ಲರಿಗೂ ನಾವು ಹಾಕಿ ಟೆಸ್ಟ್ ಮಾಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈಗ ರೈತರು ಬಂದವ್ರಿಗೆ ಏನು ಇದು ಹಾಕಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ನೋಡಿ 3 ಥರ ಫುಡ್ ಕೊಡ್ತಾ ಇದ್ದೀವಿ ಸರ್. ಸೊ ಇದು ನಮಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಮೊದಲು ನಾನು ಹೊರಗಡೆಯಿಂದ ತರಿಸಿ ನಮ್ಮ ಹಸುಗಳಿಗೆ ಚೆಕ್ ಮಾಡಿಸಿ ಮತ್ತು ಒಳ್ಳೆ ಈಲ್ಡ್ ಬಂದು ಹಾಲಿಂದ ಇಳುವರಿ ಜಾಸ್ತಿ ಆಗಿ ಒಂದು ಹಸಿಗೆ 2ರಿಂದ 3 ಲೀಟ್ರ್ ಒಂದೊಂದು ಟೈಮಿಗೆ ರೇಜ್ ಆಗಿ ಚೆನ್ನಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ಹಸುಗಳು ಚೆನ್ನಾಗಾಯ್ತವೆ ಅಂದ ಮೇಲೆ ನಾನು 6-7 ತಿಂಗಳು ಯೂಸ್ ಮಾಡಿ ರೈತರಿಗೆ ಕೊಡೋದಕ್ಕೆ ಈಗ ರೈತರಿಗೆ ಕೊಡ್ತಾ ಇದ್ದೀನಿ. ಈಗ ಇದು ವೆಟ್ ಕೇಕ್ ಅಂದ್ಬಿಟ್ಟು ಸರ್, ಮೆಕ್ಕೆಜೋಳ ದ್ವಿದಳ ಧಾನ್ಯದಿಂದ ಮಾಡಿರೋದಂಥ ವೆಟ್ ಕೇಕು. ಇದು ಒಂಥರ ಫಸ್ಟ್ ಇದು ಹಾಲು ಈಲ್ಡ್ ಬರೋಕ್ಕೆ ಹಸುಗಳು ಇದಾಗೋಕ್ಕೆ. ಮತ್ತು ಜೋಳದ ಚಿಪ್ಸು ಅಂತ ಬಂದ್ಬಿಟ್ಟು ಸರ್, ಇದು ಪ್ಯೂರ್ ಮೆಕ್ಕೆಜೋಳದ ಚಿಪ್ಸು. ಇದು ಚೆನ್ನಾಗಿ ಬೇಯಿಸಿ ಇದು ಮಾಡಿರ್ತಾರೆ ನೋಡಿ. ಜೋಳದ ಚಿಪ್ಸು ನಾವು ಕಡಲೆ, ಚಕ್ಕೆ ಬೂಸ ಇವೆಲ್ಲ ಹಾಕೋದಾದ್ರೆ ಒದಗಲ್ಲ. ಸೇಮ್ ಇದು ಜೋಳದ ಚಿಪ್ಸ್. ಇದು ಚೆನ್ನಾಗಿ ಒದಗುತ್ತೆ ಹಸುಗಳಿಗೆ, ಹಸುಗಳು ರಸವತ್ತ ಹಾಕಿ ಎಲ್ಲ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸರ್. ಇದು ಗೆಣಸು ಅಂತ ಬಂದುಬಿಟ್ಟು ಫುಲ್ ವೈಟ್ ಇರುತ್ತೆ. ಇದು ಮರಗೆಣಸಿಂದ ಮಾಡೋದಿರುತ್ತೆ ಪ್ರಾಡಕ್ಟು. ಹಸುಗಳು ತಂಪಾಗುತ್ತೆ ಮತ್ತು ಹಾಲು ಫ್ಯಾಟ್ ಬರೋದಲ್ಲಿ SNF ಬರೋದಾಗಲಿ, ಹಸುಗಳು ತಂಪಾಯಿತು ಅಂದರೆ ನಮ್ಗೆ ಹೈನುಗಾರಿಕೆ ಮಾಡೋರಿಗೆ 100ಕ್ಕೆ 50% ಸೇವ್ ಆಯಿತು ಅಂತ. ಯಾಕೆಂದರೆ ಹಸುಗಳು ತಂಪಾದರೆ ಹಸು ಆರೋಗ್ಯವಾಗಿದೆ ಅಂತ. ಯಾಕೆಂದರೆ ಆಲ್ಮೋಸ್ಟ್ ನಮಗೆ ಸಮಸ್ಯೆ ಬರೋದೇ ಹಸುಗಳು ಈಟಿ ನಿಲ್ದಂಥ ಸಮಸ್ಯೆ ಆಗಲಿ, ಹಸುಗಳು ಏದೋದಾಗಲಿ, ಬಾವಾಗೋದಾಗಲಿ, ಜ್ವರ ಬರೋದೇ 100ಕ್ಕೆ 100 ಯಾವಾಗಲೂ ವಾರಕ್ಕೆ 1 ಸಲ 2 ಸಲ ಡಾಕ್ಟ್ರ್ ಕರೆಸ್ತಲೇ ಇರಬೇಕಾಗುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ, ಗೆಣಸು ಯೂಸ್ ಮಾಡೋದ್ರಿಂದ ಹಸುಗಳು ಫುಲ್ ತಂಪಾಗುತ್ತೆ. ಹಸುಗಳು ರೋಗ ಬರೋದು 100ಕ್ಕೆ 80%, 90-90% ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಹಾಕಿ ಯೂಸ್ ಮಾಡಿ ಆದಮೇಲೆ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. 100ಕ್ಕೆ ನಮಗೆ ಖರ್ಚಾಗದೆ 100 ರೂಪಾಯಿ ನಮ್ಗೆ ಹೈನುಗಾರಿಕೆಯಲ್ಲಿ ಬರ್ತಾ ಇದೆ ಅಂದರೆ ನಮಗೆ ಖರ್ಚಾಗದೆ 15 ರೂಪಾಯಿ. ಇನ್ನು ಮಿಕ್ಕಿದ ದುಡ್ಡು 85 ರೂಪಾಯಿ ದುಡ್ಡು ಉಳಿತದೆ ಅನ್ನೋದು ಕಾರಣದಿಂದಲೇ ನಾನು ಪ್ರತಿಯೊಂದು ಊರಿಗೂ ಸುತ್ತಮುತ್ತ ಊರಿಗೆಲ್ಲ ಕೊಟ್ಟು ಅಲ್ಲೆಲ್ಲ ಸಕ್ಸಸ್ ಆದಮೇಲೆ ಈಗ ಡೈರೆಕ್ಟ್ ನಾವು ಫ್ಯಾಕ್ಟ್ರಿಯಿಂದಲೇ ತರಿಸ್ಬಿಟ್ಟು ಮನೆ ಅದನ್ನು ಪ್ಯಾಕ್ ಮಾಡಿಸ್ಬಿಟ್ಟು ದಿನಕ್ಕೆ ಒಂದು ಇನ್ನೂ ಈ ಎತ್ತ ಬಿಸಾಕಿರುವ ಒಂದು 700ರಿಂದ 750 ಬ್ಯಾಗ್ ಅಂದರೆ 34 ಟನ್ನಿಂದ ಒಂದು ಗಾಡಿಗಳು ಒಂದು ಡೈಲಿ ಖಾಲಿ ಆಗ್ತದೆ. ಆ ಥರ ಬಂದು ರೈತರುಗಳು ಬಂದು ತಗೊಂಡೋಗ್ತಾ ಇದ್ದಾರೆ. ಯಾಕೆ ಅಂದರೆ ನಮ್ದು ಇವತ್ತು ಒಂದು ಫೀಲ್ಡ್ ತಗೋತೀವಿ ಅಂದರೆ 1,200-250 ರೂಪಾಯಿ. ಒಂದು ಗಂಟೆ ಬೂಸ ಹಿಂಡಿ ತಗೋತೀವಿ 1,500 ರೂಪಾಯಿ ಇದೆ. ಆ ಹಿಂಡಿ ಬೂಸ ಬರೀ 40 kg 45 kgಗೆ ಇವು 40-50 kg ಮೂಟೆ ಇರುತ್ತೆ ಸರ್. ಇದು ಫೀಲ್ಡ್ ಎಲ್ಲ ಅದರಲ್ಲಿ 1,500 ಸಾವಿರ ದುಡ್ಡು ಅಂದರೆ 3 ಮೂಟೆ ಬಂದುಬಿಡ್ತಿದ್ದು. ಒಟ್ಟು ತುಂಬ ಹಸುಗಳಿಗೆ 5-6 kg ಫುಡ್ ಒಂದು ಟೈಮ್ಗೆ ಇಕ್ಬೋದು. ಬಟ್ ಅದರಿಂದಲೇ ಹಸುಗಳಿಗೆ ಹಾಲು 2 ಲೀಟ್ರು 2.5 ಲೀಟ್ರ್ ಹಾಲು ರೇಜ್ ಆಗುತ್ತೆ. ಈಗ ನೋಡಿ ಸರ್, ಮಾರ್ಕೆಟಲ್ಲಿ ಈ ಥರ ಪ್ರಾಡಕ್ಟ್ ತುಂಬ ಬಂದಿರ್ತವೆ. ಇವು ತಿಂತಾವೋ ಅಥವಾ ಹಂಗೆ ಬಿಟ್ಬಿಡ್ತಾವೋ ಅದು ಭಯ ಇರುತ್ತೆ ಆ್ಯಕ್ಚುಲಿ ರೈತರುಗಳಿಗೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಈಗ ಹೆಂಗೆ ಅಂದರೆ ಜನಕ್ಕೆ ಈಗ ನಾವು 1,500 ಕೊಟ್ಟು ಹಿಂಡಿ ಅಂದರೆ ಈಗ ತಗೊಂಬಿಟ್ಟು ಅಲ್ಲೇ ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಇದು ಕಮ್ಮಿ ರೇಟು ಹೆಂಗಪ್ಪ ಏನೋ ಅನ್ನೋದು ಒಂದು ಜನಕ್ಕೆ ಅನುಮಾನ ಇರುತ್ತೆ. ಅನುಮಾನನೇ ಬೇಡ, 100ಕ್ಕೆ 100% ಬೇಡ ಸರ್. ಬನ್ನಿ ನನ್ನ ಈಗ ತೋರಿಸ್ತೀನಿ ನಾನು ಯಾವ ಥರ ಇಕ್ಕೋದು, ಯಾವ ಥರ ಸ್ಟೋರ್ ಮಾಡ್ಕೊಳ್ಳೋದು, ಪ್ರತಿಯೊಂದು ನಾನು ಹೇಳ್ತೀನಿ. ಎಷ್ಟು ದಿನ ಆದರೂ ಕೆಡ್ದಂಗೆ ಹೆಂಗೆ ಇಕ್ಕೊಳ್ಳೋದು ಅಂದ್ಬಿಟ್ಟು ನಾನು ಥರ ತೋರಿಸಿ ಕೊಡ್ತೀನಿ. ನಮ್ಮ ಹಸಿಗೆ ನೋಡಿ
ಮಾಡ್ತೀನಿ, ಯಾವ್ಯಾವ ಥರ ಇಕ್ಬೇಕು, ಎಷ್ಟು ಹಸಿಗೆ ಏನು ಆ ಥರನೂ ಹೇಳಿ ನಿಮ್ಗೆ ಇಕ್ಕೊಡ್ತೀನಿ. ನೋಡಿ ಸರ್, ನಮ್ಮ ಹಸುಗಳು ತಿಂತವೆ. ಆಮೇಲೆ ಹಸುಗಳು ಯಾವುದೇ ಥರ ತೊಂದರೆ ಒಂದು ನೋಡಿ ಯಾವ ಥರ ಇದೆ, ಒಂದೇ ಒಂಚೂರು ಮೈಕ್ ಈಗ ಹೊಸ ಹಾಲ್ಗೆ ಕರಿತಾ ಇದೆ, ಮೂಳೆ ಬಿಡ್ಕೊಳ್ಳೋದು, ಹಸುಗಳು ಸೋತದ ಆ ಥರ ಕಾಣುತ್ತೆ. ನೋಡಿ ನಮ್ಮ ಹಸುಗಳು ಯಾವುದೇ ಥರ ತೊಂದರೆ ಇಲ್ಲ. ಯಾವ್ಕೊಂಡು ಈಗ ದೂರದಿಂದ ಇರುತ್ತೆ, ತರಿಸ್ಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋದಕ್ಕೆ ನೋಡಿ ಯಾವ ಥರ ತಿಂತವೆ. ಹಿಂಡಿ ಬೂಸನು ಆ ಥರ ತಿನ್ನಲ್ಲ, ಆ ಥರ ತಿಂತವೆ ಹಸುಗಳು. ನಮಗೆ ಡೈಲಿ ವೆಯ್ಟ್ ಕೇಕ್ ಬಂದು ಡೈಲಿ 34 ಟನ್ನಿಂದು ಒಂದು ಗಾಡಿ ಬರುತ್ತೆ. ಡೈಲಿ ಪ್ಯಾಕ್ ಆಗುತ್ತೆ. ಈ ಥರ ಪ್ಯಾಕ್ ಮಾಡ್ತೀವಿ ನಾವು ಚೀಲಗಳನ್ನೆಲ್ಲ. ಬಂದು ಗಾಡಿಗಳು ಬಂದವ್ರಿಗೆ ಅವ್ರಿಗೆ ಹೋಲ್ಸೇಲ್ ರೇಟ್ಗೆ, ಅಂದರೆ ಹೋಲ್ಸೇಲು ಅಂದರೆ ಅತಿ ಕಡಿಮೆ. ಇಡೀ ಇದರಲ್ಲಿ ಯಾವುದು ಒಂದು ಕಡಲೆ ಒಟ್ಟು ಕೂಡ ನಮಗೆ ರೈತರುಗಳಿಗೆ ಸಿಗ್ಬಾರ್ದು. ಅದಕ್ಕಿಂತ ಕಡಿಮೆ ಬೆಳೆಯಲ್ಲಿ ರೈತರಿಗೆ ಹೋಲ್ಸೇಲಾಗಿ ಹಾಕೊಡ್ತೀವಿ. ಗಾಡಿಯವ್ರಿಗೂ ಅಷ್ಟೇ, ಗಾಡಿಯವ್ರಿಗೆ ಏನು ಬರ್ತಾರೆ ಗಾಡಿಯವ್ರಿಗೆ ಹಾಕೊಡ್ತೀವಿ ನಾವು. ಈಗ ಈ ಸರೌಂಡಿಂಗ್ ಅಲ್ಲೇ ಬೆಳಗ್ಗೆ ಒಂದು ಗಾಡಿ ಬಂದು ಹೋಗಿ ಸಾಲ್ಟೇಜ್ ಆಗಿದ್ದಕ್ಕೆ ಮತ್ತೆ ತರಿಸ್ಬಿಟ್ಟು ಇದು ಮಾಡಿದ್ದೀವಿ. ಮತ್ತು ಈಗ 34 ಟನ್ ಬರುತ್ತೆ. ಗೆಣಸು ಎಲ್ಲ ಇರುತ್ತೆ. ಗೆಣಸು ವಾರಕ್ಕೊಂದ್ಸಲಿ, ಗೆಣಸು ಮತ್ತು ಚಿಪ್ಸು ವಾರಕ್ಕೊಂದ್ಸಲಿ ಒಂದೊಂದು ಲಾರಿಗಳು ಬರ್ತವೆ 34 ಟನ್ನು. ವೇಟ್ ಕೇಕ್ ಬಂದು ಡೈಲಿ ಒಂದು ಲಾರಿ 34 ಟನ್ ಗಾಡಿ ಬರುತ್ತೆ, ಅಂದರೆ 750 ಬ್ಯಾಗ್ ಬರುತ್ತೆ ಡೈಲಿ. ಕಂಪಲ್ಸರಿ ಡೈಲಿ 750 ಬ್ಯಾಗ್ ಖಾಲಿ ಆಗುತ್ತೆ. ಈಗ ಸರೌಂಡಲ್ಲಿ ಲೋಕಲಲ್ಲಿ ಏನಿದ್ದಾರೆ ಅವರು ಬೈಕಲ್ಲಿ ಆಗಲಿ ಕಾರಲ್ಲಿ ಆಗಲಿ ಮಾಮೂಲಿ ಟಾಟಾ ಎ ಸಿ ಅವ್ರ ಗಾಡಿಗಳು ಕಳಿಸ್ತಾರೆ, ಇಲ್ಲ ಅವರೇ ಬರ್ತಾರೆ. ಬಂದ್ಬಿಟ್ಟು ಇಷ್ಟು ಬೇಕು ನಮಗೆ ಅಂತ ಹೇಳ್ಬಿಟ್ಟು ಒಂದಿನ ಮುಂಚೆಗೆ ಫೋನ್ ಮಾಡ್ಕೊಂಡು ಗಾಡಿಗೆ ಎಷ್ಟೆಷ್ಟು ಬೇಕೋ ಅವ್ರು ತಗೊಂಡೋಗ್ತಾರೆ. ಇನ್ನು ಸರೌಂಡಿನ ಬೇರೆ ಕಡೆ ದೂರ ಆಗೋದಾದರೆ ಅವರು ಫಸ್ಟ್ ಯಾರು ಫೋನ್ ಮಾಡ್ತಾರೆ. ಈಗ ಗಾಡಿಗಳು ರೆಡಿ ಆಗಿವೆ, ಈಗ 2-3 ಗಾಡಿಗಳು ಕಂಟಿನ್ಯೂಸ್ ಆಗಿ ನಮ್ಮವೇ ಇರ್ತವೆ. ಅವ್ರಿಗೆ ಹೋಮ್ ಡೆಲಿವರಿ ಬೇಕು ಅಂತ ಅಂದರೆ 30 ಮೂಟೆ 35 ಮೂಟೆ 3-4 ಜನ ಜೊತೆಯಾಗಿ ಹೇಳ್ಬಿಟ್ರೆ ನಾವು ಅಲ್ಲೇ ರೆಡಿ ಮಾಡಿದ್ವಿ. ಈಗ ಅದೆಲ್ಲ ಮೈಸೂರು ಮತ್ತು ಮಂಡ್ಯ, ಇನ್ನು ನಾಗಮಂಗಲ, ಚನ್ನರಾಯಪಟ್ಟಣ ಆ ಸೈಡ್ಗೆ ಹೋಗೋಕೆ ಒಂದು ಗಾಡಿಗಳು ಬಿಟ್ಟಿದ್ದೀವಿ. ಇನ್ನು ಬಂಗಾರಪೇಟೆ, ಇದು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ನೆಲಮಂಗಲ ಆ ಸೈಡ್ಗೆ ಒಂದು ಗಾಡಿ ಇರುತ್ತೆ. ಈಗ ಯಾರಿಗೆ ಬೇಕಂದ್ರೆ ಈ ಗುಬ್ಬಿ ಸರೌಂಡು ಈ ಕಡೆಗೆಲ್ಲ ಗಾಡಿ, ಗುಬ್ಬಿ, ತುರುವೇಕೆರೆ ಎಲ್ಲ ಸೈಡ್ಗೂ ಗಾಡಿಗಳು ಹೋಗುತ್ತೆ. ಅವ್ರು ಒಂದಿನ ಮುಂಚೆಗೆ ಫೋನ್ ಮಾಡಿಬಿಟ್ಟು ನಮ್ಗೆ ಇಷ್ಟು ಬೇಕು ಮೂಟೆ, ಈ ಥರ ಐಟಮ್ 3 ಬ್ಯಾಗಲ್ಲಿ ಇಷ್ಟಿಷ್ಟು ಬೇಕು ಅಂತ ಹೇಳಿದರೆ ನಾವು ಅವ್ರಿಗೆ ರೇಟ್ಗಳು ಮಾತಾಡ್ಕೊಂಡು ಲೊಕೇಶನ್ ಕಳಿಸ್ಕೊಡ್ತೀವಿ.